ವೆಲ್ಕಮ್ ಟು ಮಾಡಿಫೈ ಕಾರ್ ಆಕ್ಸರೀಸ್ ವಿಡಿಯೋ ನೋಡ್ತಿದ್ದೀರಲ್ಲ. ಈಗ ನಮ್ಮ ಹತ್ರ ಇದೆ 2012 ಫಾರ್ಚುನರ್. ಸೊ ಎಲ್ಲ ನೋಡಿರ್ಬೋದು, ಹೊಸ ಗಾಡಿಗೆ ಒಳ್ಳೆ ಆಕ್ಸರೀಸ್ ಹಾಕಿರ್ಬೋದು. ಆದರೆ 2012 ಮಾಡಲಲ್ಲಿ ಒಂದು ಆಕ್ಸರೀಸ್ ಇನ್ಸ್ಟಾಲ್ ಮಾಡ್ತಿದ್ದೀವಿ ನಾವು. ಯಾವ್ಯಾವ ಥರ ಆಕ್ಸರೀಸ್ ಇನ್ಸ್ಟಾಲ್ ಮಾಡ್ತೀವಿ ಅಂದರೆ ಟೋಟಲ್ ಅಪ್ಗ್ರೇಡ್. ಸೊ ನಾರ್ಮಲ್ ಏನೊಂದು ಫಾರ್ಚುನರ್ ಕಾಣ್ತದೆ ಅದೇ ಥರದ್ದು ಒಂದು ಒಳ್ಳೆ ಆಕ್ಸರೀಸ್ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀವಿ. ಫಸ್ಟ್ ಏನು ನೋಡ್ತಿದ್ದೀರಾ ಅಂದರೆ ಇಲ್ಲೊಂದು ನೀವು ಸ್ಟಾಕ್ ಟೇಲ್ ಲ್ಯಾಂಪ್ ನೋಡ್ತಿದ್ದೀರಾ. ಸ್ಟಾಕ್ ಟೇಲ್ ಲ್ಯಾಂಪ್ ತೆಗೆದುಬಿಟ್ಟು ನಾವು LED ಟೇಲ್ ಲ್ಯಾಂಪ್ ಹಾಕ್ತಿದ್ದೀವಿ. ಅದು ಬೇರೆ ರನ್ನಿಂಗ್ ಮೇಟ್ರಿಕ್ಸ್, ನಿಮಗೆ ರಿವರ್ಸಿಂದ ಹಿಡಿದು ಪಾರ್ಕಿಂಗಿಂದ ಹಿಡಿದು ಎಲ್ಲ ರನ್ನಿಂಗಲ್ಲಿ ಇರ್ತದೆ. ಮತ್ತು ಇಂಡಿಕೇಟರ್ ಕೂಡ ಇರ್ತದೆ ಅದರಲ್ಲಿ. ಅದು ನೀವು ಆನ್ ಮಾಡಿ ತೋರಿಸ್ತೀನಿ, ನಾನು ನಿಮಗೆ ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅದರಲ್ಲಿ ಕೂಡ ತೋರಿಸ್ತೀನಿ ಯಾವ ಥರ ನಿಮಗೆ ಆನ್ ಆಗ್ತದೆ ಅಂತ. ಸೊ ಅದ್ರ ಮಧ್ಯದಲ್ಲಿ 7 ಸೀಟರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸಬ್ವೂಫರ್ಗೆ ಸ್ಪೇಸ್ ಇರಲ್ಲ ಅಂತ ಒಂದು ಚಿಕ್ಕದಾಗಿ ಒಂದು ಸಬ್ವೂಫರ್ ಕೂಡ ಇನ್ಸ್ಟಾಲ್ ಮಾಡ್ತಿದ್ದೀವಿ ಕಸ್ಟಮರ್ಗೆ. ಆಮೇಲೆ ನೋಡ್ಬೋದು ಈಗ ಪೂರ್ತಿ ಫ್ಲೋರಿಂಗ್ ಮ್ಯಾಟ್ ಆಗಿದೆ ಈಗ. ಸೊ ಇದರಲ್ಲಿ ಸೀಟ್ ಕವರ್, ಫ್ಲೋರಿಂಗ್ ಮ್ಯಾಟ್ ಎಲ್ಲ ಮಾಡ್ತಿದ್ದೀವಿ ನಾವು. ಸೊ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಮಾಡ್ತಿದ್ದೀವಿ ಅಂತ. ಸೊ ಫ್ಲೋರ್ ಮ್ಯಾಟಿಂಗ್ ನೋಡಿರ್ಬೋದು, ಪೂರ್ತಿ ಫ್ಲೋರ್ ಮ್ಯಾಟ್ ಇದಕ್ಕೆ ಸ್ಟಾರ್ಟಿಂಗ್ ಇಂದ ಹಿಡಿದು ಫ್ರಂಟ್ ತನಕ ಬ್ಯಾಕ್ ತನಕನೂ ಇರ್ತದೆ. ಸೊ ಟಾಪ್ ಫ್ರಂಟ್ ಏನಿರ್ತದೆ ಅಲ್ಲಿಂದ ಹಿಡಿದುಬಿಟ್ಟು ಬ್ಯಾಕ್ ತನಕ ಫ್ಲೋರಿಂಗ್ ಮ್ಯಾಟ್ ಇರ್ತದೆ. ಸೊ ಫ್ಲೋರಿಂಗ್ ಮ್ಯಾಟ್ ಏನಕ್ಕೆ ಹಾಕ್ತೀರಾ ಅಂದರೆ ಒಳಗಿರೋದು ಕಾಟನ್ ಮ್ಯಾಟ್, ನಿಮಗೆ ನೀರೇನಾದ್ರು ಹೋದರೆ ಅದು ರಸ್ಟ್ ಹಿಡಿತದೆ, ಪ್ಲಸ್ ಡಸ್ಟ್ ಆಗಿ ವ್ಯಾಕ್ಯೂಮ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ಫ್ಲೋರ್ ಮ್ಯಾಟ್ ಮಾಡ್ತಾ ಇದ್ದೀವಿ ಇದಕ್ಕೆ. ಸೊ ಇನ್ನೂ ಏನೋ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ನಾನು ಫ್ರಂಟಲ್ಲಿ ತೋರಿಸ್ತೀನಿ. ಸ್ವಲ್ಪ ಹೆಡ್ಲೈಟ್ ಕೂಡ ಅಪ್ಗ್ರೇಡ್ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಸೊ ಫ್ರಂಟಲ್ಲಿ ನೋಡ್ತಿದ್ದೀರಲ್ಲ, ಇದೇ ಸ್ಟಾಕ್ ಹೆಡ್ಲೈಟ್ಸ್. ಇದು ಸ್ಟಾಕ್ ಹೆಡ್ಲೈಟ್ಸ್ ನಿಮಗೆ ಫಾರ್ಚುನಲ್ಲಿ ಬರ್ತದೆ. ಸೊ ಅದನ್ನ ರಿಮೂವ್ ಮಾಡಿಬಿಟ್ಟು ನಾವು LED ಹೆಡ್ಲ್ಯಾಂಪ್ಸ್ ಹಾಕಿದ್ದೀವಿ ವಿತ್ ಪಾರ್ಕಿಂಗ್. ಸೊ ಇದರಲ್ಲಿ LED ಹೆಡ್ಲೈಟ್ಸಲ್ಲಿ ಒಳಗೆ ಏನು ಮಾಡಿದ್ದೀವಿ ಅಂದರೆ ನಾವು ಕಂಪ್ಲೀಟ್ ಆಗಿ ಒಂದು ಇನ್ನೂ ಹೆವಿ ವಾಟ್ಸ್ ಇರೋ LED ಬಲ್ಬ್ಸ್ ಹಾಕ್ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಆಮೇಲೆ ಫ್ರಂಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಈ ಕ್ರೋಮ್ದು ಗ್ರಿಲ್ ತೆಗೆದುಬಿಟ್ಟು ನಾವು GR ಮ್ಯಾಟ್ ಫಿನಿಶ್ ಗ್ರಿಲ್ ವಿತ್ ಪಾರ್ಕಿಂಗ್. ನೋಡ್ಬೋದು ಟೊಯಾಟಾದು ಇದಿದೆ, ಹೆಸರು ಕೂಡ ಬರ್ದಿದೆ ಇದರಲ್ಲಿ. GR ಗ್ರಿಲ್, ಇದು GR ಅಂತ ಮೆನ್ಷನ್ ಕೂಡ ಆಗಿದೆ. ಇದು ಮ್ಯಾಟ್ ಫಿನಿಶ್ ಒರಿಜಿನಲ್ ಗ್ರಿಲ್ ಬರ್ತದೆ ಇದರಲ್ಲಿ. ಸೊ ಇಷ್ಟೆಲ್ಲ ಆಕ್ಸರೀಸ್ ನಾವು ಫ್ರಂಟಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಪ್ಲಸ್ ಏನು ಮಾಡಿದ್ದೀವಿ ಅಂದರೆ ಫಾಗ್ಲೈಟ್ಸಲ್ಲಿ ನಾವು ಒಂದು LED ಬಲ್ಬ್ ಕೂಡ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ. ಫಾಗ್ಲೈಟ್ಸ್ ನಾರ್ಮಲ್ ಆಗಿಬಿಡುತ್ತೆ, ಯಾಕಂದರೆ ಮೇಲೆ ವೈಟ್ ಇರ್ತದೆ, ಆಮೇಲೆ ಕೆಳಗೆ ನಿಮಗೆ ಯೆಲ್ಲೋ ಇರ್ತದೆ. ಸೊ ಅದಕ್ಕೇನು ಮಾಡಿದ್ದೀವಿ ನಾವು, ಮೇಲೆ ವೈಟಿಗೆ ಮ್ಯಾಚ್ ಆಗೋ ತನಕ ನಾವು ಒಂದು LED ಬಲ್ಬ್ ಕೂಡ ಹಾಕ್ಕೊಟ್ಟಿದ್ದೀವಿ ಫಾಗ್ಲೈಟ್ಸ್ಗೆ. ಸೊ ಇಷ್ಟೆಲ್ಲ ನೋಡ್ಬೋದು. ಇದು ಫ್ರಂಟ್ ಕೆಲಸ, ಇದು ಬ್ಯಾಕ್ ಅಂತೂ ತೋರಿಸಿದ್ದೀನಿ. ಸೊ ಈಗ ನಾನು ಆನ್ ಮಾಡಿ ತೋರಿಸ್ತೀನಿ. ರಾತ್ರಿ ಸಹ ಅದು ನಿಮಗೆ ಒಂದು ಪಾರ್ಕಿಂಗ್ ಬಲ್ಬ್ ಎಲ್ಲ ಯಾವ ಥರ ಬರ್ತದೆ, ಬ್ಯಾಕಲ್ಲಿ ಟೇಲ್ ಲ್ಯಾಂಪ್ ಎಲ್ಲ. ಸೊ ನಿಮಗೆ ರೂಫ್ ರೇಲ್ಸಿಂದ ಹಿಡಿದು ನಿಮಗೆ ರೇನ್ ಗಾರ್ಡ್ ಅದೆಲ್ಲ ಹಾಕ್ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಸೊ ಇನ್ನೇನಿದೆ, ನಾವು ಇಂಟೀರಿಯರ್ ಕೆಲಸ, ಸೀಟ್ ಕವರ್ ಎಲ್ಲ ಮಾಡ್ತಿದ್ದೀವಿ. ಸೊ ಸೀಟ್ ಕವರ್ಸ್ ಒಂದು ಸೀಟ್ ಆಗಿದೆ. ಸೊ ನಿಮಗೆ ಒಂದು ಸೀಟ್ ತೋರಿಸ್ತೀನಿ ಯಾವ ಥರ ಆಗಿದೆ, ಯಾವ್ದೆಲ್ಲ ಫಿನಿಶಿಂಗ್ ಆಗಿದೆ ಅಂತ. ಸೊ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ಸ್ಟೇರಿಂಗ್ ಕವರ್ ಸಹ ಕೂಡ ನಾವು ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ, ಸೇಮ್ ರೆಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಸೊ ಸೀಟ್ ಕವರ್ ನೋಡ್ಬೋದು, ಪ್ರಾಪರ್ ಸ್ಟಾಲಿಯನ್ ಮೆಟೀರಿಯಲ್ ಸೀಟ್ ಕವರ್. ಇದು ಫೈರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಬರ್ತದೆ. ನೋಡ್ಬೋದು ಫಿಟ್ಟಿಂಗ್, ಈವನ್ 2012 ಓಲ್ಡ್ ಮಾಡಲ್ ಇರೋದು ಸಹ ಪ್ರಾಪರ್ ಫಿಟ್ಟಿಂಗ್ ಆಗಿ ಬಂದಿದೆ ವಿತ್ ಫೋಮ್ ಗೀಮ್ ಏನು ಯಾವ ಥರ ಬರ್ತದೆ ಆ ಥರ. ಸೊ ಫ್ಲೋರ್ ಮ್ಯಾಟ್ ಹೆಂಗೋ ನೋಡಿದ್ದೀರಾ. ಸೊ ಪ್ರಾಪರ್ ಫೋಮ್ ಫಿಟ್ಟಿಂಗ್ ಆಗಲಿ, ಸೊ ರೆಡ್ ಪೈಪಿಂಗ್ ಅಲ್ಲಿ ರೆಡ್ ಸ್ಟಿಚ್ ಆಗಲಿ ಎಲ್ಲ ಕೊಟ್ಟಿದ್ದೀವಿ. ಮೆಟೀರಿಯಲ್ ಇದು ಏನಾಗಿದೆ ಅಂದರೆ ಸೀಟ್ ಕವರ್ಸ್ ನೋಡಿ ವಿತ್ ಲೋಗೋ ಬ್ರಾಂಡೆಡ್ ಬರೋದು, ಪ್ಲಸ್ ನಿಮಗೆ ಅಡ್ರೆಸ್ ಜಿಪ್ಪಿಂಗ್ ಬರ್ತದೆ. ಸೊ ಪ್ರಾಪರ್ ಎಲ್ಲ ಕಂಪ್ಲೀಟ್ ಸೀಟಿಂಗ್ ಆದ್ಮೇಲೆ ಅದು ಕೂಡ ತೋರಿಸ್ತಾ ಇದ್ದೀನಿ. ಸೊ ವರ್ಕ್ ಅಂತೂ ಕೆಲಸ ನಡೀತಾ ಇದೆ. ಸೊ ಇದರಲ್ಲಿ ನೋಡ್ಬೋದು ನೀವು, ಈ ಒಂದು 2012 ಮಾಡಲ್ ಆದ್ರೂ ಸಹ ಏನಾದರೂ ಫಾರ್ಮ್ ಗೀಮ್, ಏನಾದರೂ ಸೀಟ್ ಏನಾದ್ರು ಡೌನ್ ಇದ್ರು ಸಹ ನೋಡಿ ಪ್ರಾಪರ್ ಹೊಸ ಸೀಟ್ ತರನೇ ಕಾಣ್ತಿದೆ. ಆ ಥರ ನಮ್ಮ ಸೀಟ್ ಕವರ್, ಯಾಕಂದ್ರೆ ನಮ್ಮ ಸೀಟ್ ಕವರ್ ಎಲ್ಲ ಕಂಪ್ಲೀಟ್ ಫೋಮ್ ಆಗಿರ್ತದೆ. ಯಾವುದು ಬೇಕಾದ ಕಡೆ ನಾವು ಫೋಮ್ ಏನು ಹಾಕೋದಿಲ್ಲ, ಪೂರ್ತಿ ಸೀಟೇ ಫೋಮ್ ಆಗ್ತದೆ. ಏನಕ್ಕೆ ಅಂದ್ರೆ ಅದು ಫಿಟ್ಟಿಂಗ್ ಒಂದು ಪ್ರಾಪರ್ ಫಿಟ್ಟಿಂಗ್ ಬರಲಿ ಅಂತ ಹೇಳ್ಕೊಂಡು ನಾವು ಈ ತರ ಸೀಟ್ ಕವರ್ದು ಫೋಮ್ ಹಾಕೋದು. ಸೊ ಇದೊಂದು ಫಸ್ಟ್ ಸೀಟ್ ತೋರಿಸಿದ್ದೀನಿ. ಸೊ ಪ್ರಾಪರ್ ಎಲ್ಲ 7 ಸೀಟ್ ಆದ್ಮೇಲೆ ಇನ್ನೂ ಸ್ವಲ್ಪ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಯಾವ ತರ ಫಿಟ್ಟಿಂಗ್ ಆಗಿದೆ ಅಂತ. ಸೊ ರಾತ್ರಿ ನಾನು ಆನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ನಾನು ನಿಮಗೆ. ಸೊ ನೋಡ್ಬೋದು ಟೇಲ್ ಲ್ಯಾಂಪ್ ಅಂತೂ ಪ್ರಾಪರ್ ಫಿಕ್ಸ್ ಆಗಿ ಕೊಟ್ಟಿದ್ದೀವಿ, ಸ್ಮೋಕ್ ಟೇಲ್ ಲ್ಯಾಂಪ್. ಸೊ ಈಗ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಬರ್ತದೆ ಅಂತ. ನೋಡ್ತಿದ್ದೀರಲ್ಲ ಪಾರ್ಕಿಂಗ್ ಮೇಟ್ರಿಕ್ಸ್ ಯಾವ ಥರ ಫಾಸ್ಟ್ ಮೂವ್ಮೆಂಟ್ ಇದೆ ನೋಡಿ, ಪಾರ್ಕಿಂಗ್ ಇರೋದು ಸೂಪರಾಗಿ ಕಾಣ್ತಿದೆ ಮಾತ್ರ. ಒಳ್ಳೆ ಟೇಲ್ ಲ್ಯಾಂಪ್ಸ್. ಈ ಥರ ಫಾರ್ಚುನರ್ದು ಅಲ್ಲ, ಬೇರೆ ನಿಮ್ಗೆ ಇನೋವಾ ಯಾವುದೇ ಗಾಡಿ ಇದ್ರೆ ಈ ಟೇಲ್ ಲ್ಯಾಂಪ್ಸ್ ಅವೈಲೇಬಲ್ ಇದ್ರೆ ನಿಮಗೆ ಈ ಥರ ಮೇಟ್ರಿಕ್ಸ್ ಟೇಲ್ ಲ್ಯಾಂಪ್ ಸಿಗ್ಬೋದು. ಸೊ ಇದು ಬ್ರೇಕ್ ಹೊಡೆದಾಗ ಸ್ವಲ್ಪ ಬ್ರೈಟ್ ಆಗ್ತದೆ. ನಾರ್ಮಲಿ ಪಾರ್ಕಿಂಗ್ ಲೈನ್ಸಲ್ಲಿ ಇರ್ತದೆ. ಸೊ ಬ್ರೇಕ್ ಹೊಡೆಯುವಾಗ ಒಂದು ಸ್ವಲ್ಪ ಬ್ರೈಟ್ ಕೂಡ ಆಗ್ತದೆ ಇದು. ಸೊ ಈಗ ನಾನು ನಿಮಗೆ ತೋರಿಸ್ತೀನಿ ಇಂಡಿಕೇಟರ್ ಹಾಕುವಾಗ. ಸೊ ಇಂಡಿಕೇಟರ್ ಹಾಕುವಾಗ ಏನಾಗ್ತದೆ, ಇದು ರನ್ನಿಂಗಲ್ಲಿ ಬರ್ತದೆ. ಸೊ ಲೆಫ್ಟಲ್ಲೂ ಬರ್ತದೆ, ರೈಟಲ್ಲೂ ಬರ್ತದೆ ನಿಮಗೆ ಈ ಟೇಲ್ ಲ್ಯಾಂಪಲ್ಲಿ. ಸೊ ಇದು ಮೇಟ್ರಿಕ್ಸ್ ಟೇಲ್ ಲ್ಯಾಂಪ್ ಹೇಳ್ತಾರೆ. ಇದರಲ್ಲಿ ಒಂದು ಫಾರ್ಚುನರ್ ಓಲ್ಡ್ 2012 ಮಾಡಲ್ಗೆ ಇದು 2-3 ಥರ ಟೇಲ್ ಲ್ಯಾಂಪ್ಸ್
ಬರ್ತದೆ. ಸೊ ಕಸ್ಟಮರ್ಗೆ ಖುಷಿ ಆಗಿರೋದು ಈ ಟೇಲ್ ಲ್ಯಾಂಪ್. ಸೊ ಒಳ್ಳೆ ಚಾಯ್ಸೇ ಮಾಡಿದ್ದಾರೆ ಕಸ್ಟಮರ್. ಸೊ ಈಗ ಬಂದ್ಬಿಟ್ಟು ರಿವರ್ಸ್ ಗೇರ್ ಹಾಕಿ ತೋರಿಸ್ತೀನಿ. ಸೊ ರಿವರ್ಸ್ ಗೇರ್ ಹಾಕುವಾಗ ಏನಾಗ್ತದೆ ನೋಡಿ, ಈಗ ವೈಟ್ LED ಒಳ್ಳೆ ಬ್ರೈಟ್ನೆಸ್ ಇರ್ತದೆ. ಸೊ ರಾತ್ರಿ ಇಲ್ಲಿ ಸ್ವಲ್ಪ ಬೆಳಕಿದೆ. ಸೊ ಇನ್ ಕೇಸ್ ನಿಮಗೆ ರಾತ್ರಿ ಏನಾದ್ರು ಬೆಳಕಿಲ್ಲ ಅಂದರೆ ಪ್ರಾಪರ್ LED ನೋಡ್ಬೋದು, ಎಲ್ಲ ಸ್ಟ್ರಾಂಗ್ LED ಕೊಟ್ಟಿದ್ದಾರೆ. ಸೊ ರಿವರ್ಸ್ಗೆ ಸೊ ಕ್ಯಾಮ್ರಾ ಇರುವಾಗ ನಿಮಗೆ ಪ್ರಾಪರ್ ನೈಟಲ್ಲಿ ನಿಮಗೆ ಪ್ರಾಪರ್ ಆಗಿ ಕಾಣ್ತದೆ. ಸೊ ಒಳ್ಳೆ ಟೇಲ್ ಲ್ಯಾಂಪ್ ಸಿಗ್ತದೆ ಎಲ್ಲ ಗಾಡಿಗೆ ನಿಮಗೆ. ಹೈಕ್ರಾಸ್, ನ್ಯೂ ಫಾರ್ಚುನರ್, ಓಲ್ಡ್ ಫಾರ್ಚುನರ್, ನಿಮಗೆ ಇನೋವಾಗ ಎಲ್ಲ ಕಡೆ ಥರದ ಇದು ಟೇಲ್ ಲ್ಯಾಂಪ್ಸ್ ಬರ್ತದೆ. ಸೊ ಯಾವುದಾದ್ರೂ ನಿಮ್ಗೆ ಈ ಥರ ಟೇಲ್ ಲ್ಯಾಂಪ್ಸ್ ಬೇಕಾದರೆ ನಮಗೆ ಕಾಲ್ ಮಾಡಿ ಕೇಳಿ. ಸೊ ಅವೈಲೇಬಲ್ ಇದ್ದರೆ ಯಾವ ಗಾಡಿಗೆ ಆ ಟೇಲ್ ಲ್ಯಾಂಪ್ಸ್ ಅವೈಲೇಬಲ್ ಇದ್ದರೆ ನಾನು ನಿಮಗೆ ಅರೇಂಜ್ ಮಾಡಿ ಕೊಡ್ತೀವಿ. ಮಾಡಿಫೈ ಆಕ್ಸರೀಸ್ಗೆ ಯಾವುದೇ ಥರದ್ದು ನಿಮಗೆ ಟೇಲ್ ಲ್ಯಾಂಪ್ ಏನಾದರೂ ಅವೈಲೇಬಲ್ ಇದ್ದರೆ, ಟೇಲ್ ಲ್ಯಾಂಪ್, ಹೆಡ್ಲೈಟ್ ಅಸೆಂಬ್ಲಿ, ಸೊ ಕಾಲ್ ಮಾಡಿ ಕೇಳಿ. ಸೊ ಅವೈಲೇಬಲ್ ಇದ್ದರೆ ಕೊಡ್ತೀವಿ ನಾವು. ಸೊ ಈಗ ನಾನು ಸ್ವಲ್ಪ ಫ್ರಂಟಲ್ಲೂ ತೋರಿಸ್ತೀನಿ ಯಾವ ಥರ ಸ್ವಲ್ಪ ಹೆಡ್ಲ್ಯಾಂಪ್ಸ್. ಸೊ ಸೀಟೆಲ್ಲ ಆಲ್ರೆಡಿ ಫಿಟ್ಟಿಂಗ್ ಆಗ್ತಿದೆ ನೋಡ್ಬೋದು. ಸೊ ಸೀಟ್ ಕವರ್ದು ತೋರಿಸ್ತೀನಿ. ಸೊ ಹೆಡ್ಲೈಟ್ ನೋಡ್ಬೋದು, ಅಸೆಂಬ್ಲಿ, ಇದು ಪಾರ್ಕಿಂಗ್. ಸೊ DRL ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕ್ಲೀನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಳಗೆ ಬಂದುಬಿಟ್ಟು ಬ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಮ್ಯಾಟ್ ಫಿನಿಶಲ್ಲಿ. ಸೊ ಅದು ಕ್ಲೀನ್ ನಾವು ಏನು DRL ಹಾಕಿದ್ದೀವಿ ಅದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ಆ ಥರ ನಾವು ಕ್ಲೀನಾಗಿ ಮಾಡಿಕೊಟ್ಟಿದ್ದೀವಿ. ಸೊ ಇನ್ನು ನಾವು ಫಾಗ್ ಲೈಟ್ಸ್ ನೋಡ್ಬೋದು. ಕೆಳಗೆ ಫಾಗ್ ಲೈಟ್ಸ್ ಕೂಡ ನಾವು ವೈಟ್ LED ಹಾಕ್ಕೊಟ್ಟಿದ್ದೀವಿ ನಾವು. ಸೊ ಇದರಲ್ಲಿ ನಾವು ಏನಿದೆ ಅಂದರೆ LEDs ಕೂಡ ಹಾಕ್ಕೊಟ್ಟಿದ್ದೀವಿ. ಸೊ ಫಾಗ್ ಲೈಟ್ ಕೂಡ ಹಾಕ್ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಬರೀ ನಿಮಗೆ ಹೆಡ್ಲೈಟ್ ಅಸೆಂಬ್ಲಿ ಅಲ್ಲ, ಅದ್ರ ಒಳಗೆ ಒಂದು ಸ್ಟ್ರಾಂಗ್ ಪವರ್ಫುಲ್ 300 ವಾಟ್ಸ್ LED ಕೂಡ ಹಾಕ್ಕೊಟ್ಟಿದ್ದೀವಿ. ನೋಡ್ಬೋದು ಒಳ್ಳೆ ಬ್ರೈಟ್ನೆಸ್ ಇದೆ ನೋಡ್ಬೋದು. ನನ್ನ ಕ್ಯಾಮ್ರಾನೇ ಪ್ರಾಪರ್ ಫ್ಲ್ಯಾಶ್ ಆಗ್ತಾಯಿದೆ, ಆ ಥರ ಇದೆ. ಸೊ ಒಳ್ಳೆ ಬ್ರೈಟ್ನೆಸ್ ನೋಡ್ಬೋದು. ಸೊ ನೈಟಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅದ್ರಲ್ಲಿ ವಾರ್ಮ್ ಲೈಟ್ ಮತ್ತು ವೈಟ್ ಕೂಡ ಅವೈಲೇಬಲ್ ಇದೆ. ಸೊ ಈಗ ಇನ್ನೊಂದು ಸ್ಪೆಷಲ್ ಫೀಚರ್ ಆ್ಯಡ್ ಮಾಡಿದ್ದೀವಿ ಬಂಪರಲ್ಲಿ. ಸೊ ಬಾರ್ ಲೈಟ್. ಸೊ ಇದು ಬಾರ್ ಲೈಟ್ ಏನಂದರೆ ಇದು ರಿಮೋಟಲ್ಲಿ ನಡೀತದೆ. ಸೊ ಇದು ನಿಮಗೆ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ ನಾವು ಆ್ಯಕ್ಚುಲಿ. ಸೊ ಏನಾದರೂ ಶೋಗೆ ಏನಾದರೂ ನಿಮಗೆ ಫೋಟೋಶೂಟು ವೀಡಿಯೋಸ್ಗೆ ಏನಾದ್ರು ಬೇಕಂದರೆ ಇದು ಹಾಕೋಬೋದು. ಇದ್ರಲ್ಲಿ ತುಂಬ ಪ್ಯಾಟರ್ನ್ಸ್ ಬರ್ತದೆ. ಇದ್ರಲ್ಲಿ ವೈಟ್ ಇದೆ, ರೆಡ್ ಇದೆ, ಬ್ಲೂ ಕೂಡ ಇದೆ. ಸೊ ನೋಡ್ಬೋದು ಒಳ್ಳೆ ಡಿಸೈನ್ಸ್, ಪ್ಯಾಟರ್ನ್ಸ್ ಕೂಡ ಇದೆ. ಸೊ ರಿಮೋಟಲ್ಲಿ ನಿಮಗೆ ಈಸಿ ಚೇಂಜ್ ಮಾಡ್ತಾ ಇರ್ಬೋದು. ನಿಮಗೆ ನೋಡ್ಬೋದು ಈ ಥರ ಒಳ್ಳೆ ಬ್ರೈಟ್ ಕೂಡ ಬರ್ತದೆ ಅದರಲ್ಲಿ. ನಾರ್ಮಲಿ ನಿಮ್ಮ ಒಂದು ಫಾಗ್ ಲೈಟ್ ಇರ್ತದಲ್ಲ, ಸೊ ಅಷ್ಟೇ ಬ್ರೈಟ್ ಸಿಗ್ತಾ ಇದೆ ಇದಕ್ಕೆ. ಪ್ರೀಮಿಯಂ ಸೀಟ್ ಕವರ್ಸ್ ಅಂತೂ ಫಿಟ್ ಆಗಿದೆ ನೋಡ್ಬೋದು. ಅಡ್ರೆಸ್ ಅಲ್ಲಿ ಜಿಪ್ಪಿಂಗ್ ಫುಲ್ ಬ್ಲ್ಯಾಕ್, ರೆಡ್ ಸ್ಟಿಚ್ ಅಲ್ಲಿ ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ. ಸೊ ಫ್ಲೋರ್ ಮ್ಯಾಟ್ ಸಹ ಬ್ಲ್ಯಾಕ್ ಮಾಡಿದ್ದೀವಿ. ಸೊ ಸ್ಟೇರಿಂಗ್ ಕವರ್ ಸಹ ಬ್ಲ್ಯಾಕ್ ಮತ್ತು ರೆಡ್ ಸ್ಟಿಚ್ ನೋಡ್ಬೋದು ಪ್ರಾಪರ್ ಆಗಿ ಫಿಟ್ ಮಾಡಿಕೊಟ್ಟಿದ್ದೀವಿ. ಈ ಒಂದು ಇದು ಸ್ವಲ್ಪ ಓಲ್ಡ್ ಮಾಡೆಲ್ ಇದ್ರೂ ಸಹ, ಒಂದು 12 years ಬ್ಯಾಕ್ ಮಾಡೆಲ್ ಇದ್ರೂ ಸಹ ನಿಮಗೆ ಸೀಟ್ ಕವರ್ಸ್ ಮಾತ್ರ ಪ್ರಾಪರ್ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದೀವಿ ನಾವು ಕಸ್ಟಮರ್ಗೆ. ಸೊ ಸೇಮ್ ಟೈಪ್ ನಾವು ಫ್ರಂಟು ಆಯಿತು. ಸೊ ಫ್ರಂಟಲ್ಲಿ ನೋಡಿ ನಿಮಗೆ ಹೆಡ್ ರೆಸ್ಟ್ ಇದ್ದರೆ ಜಿಪ್ಪಿಂಗ್ ಅಂತ ಹೇಳ್ಕೊಂಡು ಸೊ ಪೌಚ್ ಕೂಡ ಕೊಟ್ಟಿದ್ದೀವಿ. ಪ್ರಾಪರ್ ಆಗಿ ಫಿಟ್ ಮಾಡಿಬಿಟ್ಟು ಜಿಪ್ಪಿಂಗ್, ಇಯರ್ ಬ್ಯಾಗ್ ಸೀಟ್ಸ್ ಇದೆ ಅದು ಮಾಡಿಕೊಡ್ತೀವಿ. ಸೊ ಇದು ಬೆನ್ ಸೀಟ್ಸ್, ಇದು ಬೆನ್ ಸೀಟ್ಸಲ್ಲಿ ನೋಡ್ಬೋದು ವಿತ್ ಆರ್ಮ್ ರೆಸ್ಟ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಏನಾದರೆ ನೋಡಿ 7 ಸೀಟರ್ ಸಹ ಕ್ಲೀನಾಗಿ ಫಿನಿಶ್ ಮಾಡಿಕೊಟ್ಟಿದ್ದೀವಿ ನಾವು. ಫ್ರಂಟ್ ಮತ್ತು ಬ್ಯಾಕ್ ಸೀಟ್ ಮಾತ್ರ ಚೆನ್ನಾಗಲ್ಲ, ಈವನ್ 7 ಸೀಟರ್ ಸಹ ಕ್ಲೀನಾಗಿ ಫಿನಿಶ್ ಮಾಡಿಕೊಟ್ಟಿದ್ದೀವಿ. ನೋಡ್ಬೋದು ಫುಲ್ ಕ್ಲಿಯರ್ ಆಗಿ ರೆಡ್ ಸ್ಟಿಚಲ್ಲಿ ಯಾವ ಥರ ಫ್ರಂಟಲ್ಲಿ ಇದೆ ಸೇಮ್ ಬ್ಯಾಕ್ ಟೈಪಲ್ಲೂ ನಿಮಗೆ ಸಿಗ್ತದೆ. ಹೆಡ್ರೆಸ್ ಗಿಡ್ರೆಸ್ ಎಲ್ಲ ಪ್ರಾಪರ್ ಆಗಿ ಫಿನಿಶ್ ಮಾಡಿಕೊಟ್ಟಿದ್ದೀವಿ. ಸೊ ಈ ಥರ ಏನಾದರೂ ನಮ್ಮ ಹತ್ರ ಒಳ್ಳೆ ಕೆಲಸ ಮಾಡಿಸ್ಕೋಬೇಕಾದ್ರೆ ಪ್ಲೀಸ್ ವಿಸಿಟ್ ನಮ್ಮ ಮಾಡಿಫೈ ಕಾರ್ ಆಕ್ಸರೀಸ್ ಕುಶಾಲನಗರ್. ನೋಡ್ಬೋದು ಈಗ ತುಂಬ ಔಟರ್ ಲುಕ್ ಮಾತ್ರ ಸೂಪರ್ ಆಗಿ ಬಂದಿದೆ ಗಾಡಿದು. ಯಾವುದೋ ಒಂದು ಹೆವಿ ಗಾಡಿ ಕಾಣೋ ಥರ ಇದೆ ಇದು. ಫಾರ್ಚುನರ್ ಓಲ್ಡ್ ಮಾಡಲೇ ಚೆನ್ನಾಗಿರೋದು, ಪ್ರಾಪರ್ ಆಗಿ ನಿಮಗೆ ಹೊಸದಾಗಿ ಸಿಕ್ಕಿದ್ರೆ ಹೊಸ ಮಾಡೆಲ್ಗಿಂತ. ಸೊ ಓಲ್ಡ್ ಮಾಡಲಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ಈಗ ಪ್ರಾಪರಾಗಿ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಗಾಡಿ.